ದಿವ್ಯಾ ಸುರೇಶ್ ಕೂಡ ಕನ್ನಡ ಚಿತ್ರರಂಗದವರೇ ಆಗಿರೋದ್ರಿಂದ ಚಿತ್ರರಂಗದ ವಿಚಾರವನ್ನ ನಿಮ್ ಜೊತೆ ಡಿಸ್ಕಷನ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈಗ ನಡೀತಿರುವಂತಹ ಬೆಳವಣಿಗೆಗಳ ಬಗ್ಗೆ ಏನ್ ಅನ್ಸುತ್ತೆ ಅಂದ್ರೆ ಒಬ್ಬ ಸ್ಟಾರ್ ನಟ ಇಂಥದ್ದೊಂದು ಪ್ರಕರಣದಲ್ಲಿ ಜೈಲು ಸೇರಿರೋ ಅಂಥದ್ದು, ಈ ಇನ್ಸಿಡೆಂಟ್ ಏನ್ ಅನ್ಸುತ್ತೆ, ಏನ್ ಹೇಳ್ತೀರಾ? ಡೆಫಿನೆಟ್ಲಿ ಮ್ಯಾಮ್, ನಾವು ಇದನ್ನ ಸ್ಟಾರ್ಟಿಂಗ್ ನೋಡಿದಾಗ ಫಸ್ಟ್ ಆಫ್ ಆಲ್ ನಾನು ಇದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಲ್ಲ ನಾನು. ಬಟ್ ಸ್ಟಿಲ್ ಅದು ನ್ಯೂಸಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದಾಗ ಡೆಫಿನೆಟ್ಲಿ ಶಾಕಿಂಗ್ ಆಗಿತ್ತು. ಅಯ್ಯೋ ಏನಾಗ್ಬಿಟ್ಟಿದೆ, ಏನು ನಡೀತಾ ಇದೆ ಅನ್ನೋದು. ಬಟ್ ಬರ್ತಿರೋದೆಲ್ಲ ನಿಜಾನಾ, ನಾವು ಟಿ ವಿನಲ್ಲಿ ನೋಡ್ತಿರೋದೆಲ್ಲ ನಿಜಾನಾ ಅನ್ನೋದು ಕೂಡ ನಾವು ಕ್ವೆಶ್ಚನ್ ಮಾಡ್ಕೊಂಡ್ವಿ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಬಟ್ ಗೊತ್ತಿಲ್ಲ, ನಾನು ಯಾರ ಸಂಬಂಧಿನೂ ಅಲ್ಲ, ಅಥವಾ ನಾನು ಅವರ ರಿಲೇಟಿವ್ ಅಲ್ಲ, ಅಥವಾ ಇನ್ನೊಂದು ನಾನು ಲಾಯರ್ ಅಲ್ಲ. ನಾನು ಅಲ್ಲಿ ಹೋಗಿ ನೋಡಿದಿದ್ರೆ ಪ್ರಾಬ್ಲಿ ನನಗೆ ಗೊತ್ತಿರ್ತಿತ್ತು ಏನಾಗಿದೆ, ಏನು ನಡೆದಿದೆ ಅಂತ. ಬಟ್ ಏನು ನಡೆದಿರೋ ಕತೆ ಬಗ್ಗೆ ಏನೂ ಗೊತ್ತಿಲ್ದಿರ ಇವ್ರದೇ ತಪ್ಪಿರ್ಬೋದು, ಜಸ್ಟ್ ಮೀಡಿಯಾನಲ್ಲಿ ನೋಡಿಬಿಟ್ಟು ನ್ಯೂಸ್ಗಳಲ್ಲಿ ನೋಡಿಬಿಟ್ಟು ಇವ್ರದೇ ತಪ್ಪಿರ್ಬೋದು ಅಥವಾ ಇವ್ರದ್ದು ತಪ್ಪಿರ್ಬೋದು ಅಂತ ಜಡ್ಜ್ ಮಾಡೋಷ್ಟು ದೊಡ್ಡೋಳು ಅಥವಾ ಬುದ್ಧಿ ನನಗಿಲ್ಲ. ಸೊ ಐ ಥಿಂಕ್ ಐಲ್ ಜಸ್ಟ್ ಇದಕ್ಕೆ ಕಾರಣ ಆಗಿದೆ ಸೋಷಿಯಲ್ ಮೀಡಿಯಾದ ಒಂದು ಕಾಮೆಂಟ್. ಸೊ ದಿವ್ಯಾ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ನೆಗೆಟಿವ್ ಕಾಮೆಂಟ್ಸ್ಗಳನ್ನ? ಸಿ ಮ್ಯಾಮ್, ನನಗೆ ಒಂದು ಥಿಂಗ್ನ ನಾನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಆ ಕೊಚ್ಚೆ ನನ್ನ ಮೇಲೆ ಬಂದು ಎಗಿರುತ್ತೆ ಅನ್ನೋದು ನನಗೆ ಭಾಳ ಚೆನ್ನಾಗಿ ಗೊತ್ತು. ಅಷ್ಟಂತೂ ಅರಿವಿದೆ ಅಲ್ಲ ನನಗೆ. ಎಸ್, ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಾರೆ. ಯಾವುದೋ ಒಂದು 4 ಗೋಡೆ ಮಧ್ಯ ಕುತ್ಕೊಂಡು ಕೆಲಸ ಇಲ್ದಿರ ಖಾಲಿ ಆಡ್ದಿರ ಇವಾಗ ನಾವೇನೋ ಒಂದು ಕಾಸ್ಟ್ಯೂಮ್ ಹಾಕೊಂಡು ನಿಂತ್ಕೊಂಡ್ವಿ ಅಂತಂದರೆ ಏನೇನೋ ಮಾಡ್ತಾರೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನಗೂ ಬಹಳ ಬೇಜಾರಾಗಿತ್ತು, ನಾನು ತುಂಬ ನೊಂದ್ಕೊಂಡಿದ್ದೆ. ಅವ್ರಿಗೆ ಸ್ವಲ್ಪ ತಿನ್ನಿಸ್ತಾ ಹೋದಷ್ಟು ಅವರ ಹಸಿವು ಜಾಸ್ತಿ ಆಗುತ್ತೆ ಹೊರತು ಇನ್ನೂ ಏನೂ ಆಗಲ್ಲ. ಸೊ ನಾನು ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವರೇ ಬಾಯಿ ಮುಚ್ಚು. ನನಗೆ ಯಾರು ನೆಗೆಟಿವ್ ಕಾಮೆಂಟ್ ಮಾಡ್ತಿದ್ದಾರೆ, ಇವಾಗ ಅವರೇ ಪಾಸಿಟಿವ್ ಕಾಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನೋ ಅಷ್ಟು. ಸೊ ಫೈನಲಿ ನಿಮ್ಮ ಸಿನಿಮಾ ಬಗ್ಗೆ, ಹಿರಣ್ಯ ಜುಲೈ 19th ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ ಫೈನಲಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋರಿಗೆ? ಎಸ್, ಡೆಫಿನೆಟ್ಲಿ ನನ್ನ ಸಿನಿಮಾ ಹಿರಣ್ಯ ಇದೇ ಜುಲೈ 19th ರಿಲೀಸ್ ಆಗ್ತಿದೆ. ನಾನೊಂದು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಸಿನಿಮಾನ. ಡೆಫಿನೆಟ್ಲಿ ನೀವು ದುಡ್ಡು ಕೊಟ್ಟು ಬಂದು ಸಿನಿಮಾ ನೋಡಿದಾಗ ವರ್ತ್ ಇಟ್ ಅಂತ ನಿಮಗೆ ಖಂಡಿತ ಅನಿಸುತ್ತೆ. ಆ್ಯಂಡ್ ದೇರ್ ಆರ್ ಮೆನಿ ಆ್ಯಕ್ಟರ್ಸ್, ತುಂಬ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಇದ್ದೀವಿ ನಾವು ಇದ್ದಾರೆ ಸಿನಿಮಾನಲ್ಲಿ. ಆ್ಯಂಡ್ ನಮಗೆಲ್ಲರಿಗೂ ನಿಮ್ಮ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ಇದೇ ಜುಲೈ 19th ಹಿರಣ್ಯ ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಇದಿಷ್ಟು ದಿವ್ಯಾ ಸುರೇಶ್ ಅವರ ಮಾತುಗಳು. ಹಿರಣ್ಯ ಸಿನಿಮಾ ಬಗ್ಗೆ ಹಾಗೂ ಚಿತ್ರರಂಗದ ಬೆಳವಣಿಗೆಗಳ ಬಗ್ಗೆ ಅವರ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.